ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅನಿವಾರ್ಯವಾಗಿ ತಮ್ಮ ಹೈಕಮಾಂಡ್ ನಾಯಕರ ಮನವೊಲಿಸಲೇಬೇಕಾದಂಥ ಪರಿಸ್ಥಿತಿ. ಇಡೀ ರಾಷ್ಟ್ರದ ಕಾಂಗ್ರೆಸ್ ಕೇವಲ 3 ರಾಜ್ಯಗಳ ತಮ್ಮ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಅದರ ಸಂಪನ್ಮೂಲಗಳ ಒಂದು ಕ್ರೋಢೀಕರಣಕ್ಕೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಆ ಸಂಪನ್ಮೂಲಗಳನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಗರಣದ ಮೇಲೆ ಹಗರಣಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಒಂದು ಸರ್ಕಾರದ ಮಾನ ಮರ್ಯಾದೆಯನ್ನು ಬೀದಿಗೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಿರ್ದೇಶನದ ಮೇರೆಗೆ 187 ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದ ಹಗರಣವನ್ನು ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು, ಇದೀಗ ಕೇರಳ ಮತ್ತು ಅಸ್ಸಾಂನ ಚುನಾವಣೆಯ ಕಾರಣಕ್ಕೆ ಮತ್ತೊಂದು ಬೃಹತ್ ಹಗರಣ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ದುಸ್ಥಿತಿಯನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ. ಕೇವಲ ಕಾಂಗ್ರೆಸ್ ಹೈಕಮಾಂಡನ್ನು ಮನವೊಲಿಸಬೇಕು ಅನ್ನೋ ಕಾರಣಕ್ಕೆ 2 ದಲಿತ ಸಚಿವರ ಒಂದು ಬಲಿಯನ್ನು ಪಡೆದಿದ್ದಂತಹ ಸಿದ್ದರಾಮಯ್ಯನವರು ಇದೀಗ ತಮ್ಮದೇ ಹೈಕಮಾಂಡನ್ನು ಮನವೊಲಿಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೊಬ್ಬ ದಲಿತ ಸಚಿವನ ತಲೆತಂಡ ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿದ್ದಾವೆ. ಇತ್ತೀಚೆಗೆ ನಡೆದಂತಹ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿಯ ಹಣದ ಒಂದು ಹಗರಣವನ್ನು ಏನು ಮಹೇಶ್ ತೆಂಗಿನಕಾಯಿ ಅವರು ಬಯಲುಗೊಳಿಸಿದ್ರು, ಅದಕ್ಕೆ ಸ್ಪಷ್ಟನೆಯನ್ನು ಕೊಡೋದಕ್ಕಿಂತ ಮುಂಚೆನೇ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತೊಂದು 2,500 ಕೋಟಿ ರೂಪಾಯಿಗಳ ಹಗರಣ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರ್ತಕ್ಕಂಥದ್ದು. ಬಹುತೇಕ ಈ ಹಗರಣದ ಕಾರಣಕ್ಕೆ ಒಬ್ಬ ದಲಿತ ಸಚಿವನ ತಲೆದಂಡ ಫಿಕ್ಸ್ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಇದು ದಲಿತ ಪರವಾದ ಸರ್ಕಾರವ ಅನ್ನುವ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ರಾಜ್ಯ ಸರ್ಕಾರದ ಮೇಲೆ ಬಂದಿರತಕ್ಕಂಥ ಆ ಬಹುದೊಡ್ಡ ಹಗರಣ ಯಾವುದು, ಯಾವ ಕಾರಣಕ್ಕೆ ದಲಿತ ಸಚಿವನ ತಲೆದಂಡ ಆಗುತ್ತೆ ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 30-31 ತಿಂಗಳು ಮುಗಿದೋಗಿದೆ. ಈ 30ರಿಂದ 31 ತಿಂಗಳ ಅವಧಿಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಏನು ಸಾಧನೆ ಅಂದರೆ ಬರೀ ಹಗರಣ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಫಂಡನ್ನು ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಾಲ್ಮೀಕಿ ಸಮುದಾಯದ ಒಂದು 187 ಕೋಟಿ ರೂಪಾಯಿ ಹಗರಣವನ್ನು ನಾಗೇಂದ್ರ ಮಾಡಿದರು. ತಮ್ಮ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ದುಡ್ಡು ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾಗೇಂದ್ರ ಅವರ ತಲೆದಂಡ ಕೊನೆಗೆ ಆಯಿತು. ಇನ್ನೂ ಕೂಡ ಆ ಕೇಸು ಬಗೆಹರಿದಿಲ್ಲ. ನಾಗೇಂದ್ರ ಮೇಲೆ ಆ ಕೇಸನ್ನ ತೂಗ್ತಾನೆ ಇದೆ. ಇನ್ನೊಂದು ಕಡೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ಪ್ರಮುಖ ಸಚಿವರಾಗಿದ್ದಂತಹ KN ರಾಜಣ್ಣನವರ ತಲೆದಂಡವನ್ನು ಕೂಡ AICC ಪಡ್ಕೊಳ್ತು. ಇದೀಗ ಮತ್ತೆ ಚುನಾವಣೆಗಳು ಎದುರಾಗಿದ್ದಾವೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಅತ್ಯಂತ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಅಸ್ಸಾಂ ಮತ್ತು ಕೇರಳದ ಚುನಾವಣೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದ ಫಂಡನ್ನು ಪೂರೈಸ್ತಾ ಇದೆ ಎನ್ನುವ ಆರೋಪವನ್ನು ರಾಜ್ಯ BJP ನಾಯಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಬ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು 2,500 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎನ್ನುವ ಆರೋಪವನ್ನು ಇದೀಗ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಸದನದಲ್ಲಿಯೇ ಆರೋಪವನ್ನು ಮಾಡೋದ್ರ ಮೂಲಕ ಇದೀಗ ಅಬ್ಕಾರಿ ಸಚಿವ RB ತಿಮ್ಮಾಪುರ್ ಅವರ ತಲೆದಂಡಕ್ಕೆ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಒಂದು ಕಡೆ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ವ್ಯಕ್ತಿ RB ತಿಮ್ಮಾಪುರ್ ಅವರ ವಿರುದ್ಧ ದೂರನ್ನು ಸಲ್ಲಿಸ್ತಾರೆ. ಆ ದೂರಲ್ಲಿ ಅತ್ಯಂತ ಸ್ಪಷ್ಟವಾಗಿ RB ತಿಮ್ಮಾಪುರ ಅವರಿಗೆ ಸುಮಾರು 2,500 ಕೋಟಿ ರೂಪಾಯಿಗಳಷ್ಟು ಹಫ್ತಾ ಹೋಗಿದೆ, ಇದಕ್ಕೆ ನನ್ನ ಬಳಿ ಸಾಕಷ್ಟು ದಾಖಲೆಗಳಿದ್ದಾವೆ ಎನ್ನುವ ಹೇಳಿಕೆಯನ್ನು ಆ ಲಕ್ಷ್ಮೀನಾರಾಯಣ ಅಂತಕ್ಕಂಥ ದೂರದಾರ ಸಚಿವರ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಈಗ ರಾಜ್ಯದ ವಿರೋಧ ಪಕ್ಷಗಳು RB ತಿಮ್ಮಾಪುರ ಅವರ ಒಂದು ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಪೇಚಿಗೆ ಸಿಲುಕುವಂತೆ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಈ ಹಿಂದೆ BJP ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಸಚಿವರ ಮೇಲೆ ಆರೋಪ ಬಂದಂಥ ಸಂದರ್ಭ ಏನು ಈಶ್ವರಪ್ಪನವ್ರ ಮೇಲೆ ಅವ್ರು ಯಾರೋ ಸಂತೋಷ್ ಪಾಟೀಲ್ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಈಶ್ವರಪ್ಪನವರ ಹೆಸರನ್ನು ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದ ಅನ್ನೋ ಕಾರಣಕ್ಕೆ ಈಶ್ವರಪ್ಪನವರ ವಿರುದ್ಧ ತನಿಖೆ ಆಗೋದಕ್ಕಿಂತ ಮುಂಚೆನೇ ಯಾವ ರೀತಿ ಆಗಿನ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್
ಈಶ್ವರಪ್ಪನವರ ಒಂದು ರಾಜೀನಾಮೆಯನ್ನು ಪಡೆದಿತ್ತೋ, ಅದೇ ರೀತಿ ಸಿ ಪಾಟೀಲ್ ಮತ್ತು ಅವರ ಸಹಚರರು ಸಂಗಡಿಗರು ಸದನದಲ್ಲಿ ಕೂತು ನೀಲಿ ಚಿತ್ರವನ್ನು ವೀಕ್ಷಣೆ ಮಾಡಿದರು ಅನ್ನುವ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ತನಿಖೆಗೂ ಮುನ್ನವೇ ಆ ಸಿ ಪಾಟೀಲ್ ಮತ್ತು ಇತರರ ರಾಜೀನಾಮೆಯನ್ನು ಪಡೆದಿತ್ತು. ಈಗ ಅಂತಹದೇ ಒಂದು ಆರೋಪ, ಸುಮಾರು 2,500 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅಬ್ಕಾರಿ ಇಲಾಖೆಯ ಆರೋಪ ಇದೀಗ RB ತಿಮ್ಮಾಪುರ್ ಅವರ ವಿರುದ್ಧ ಕೇಳಿಬಂದಿದೆ. ಈಗ BJP ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ದಾಖಲೆಗಳಿದ್ದಾವೆ. ಆ ದಾಖಲೆಗಳನ್ನು ನಾವು ಈಗ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸೋದ್ರ ಮೂಲಕ ಆ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಸಲ್ಲಿಸ್ತೀವಿ. ಒಂದು ವೇಳೆ ನೀವು RB ತಿಮ್ಮಾಪುರ್ ಅವರ ಒಂದು ರಾಜೀನಾಮೆಯನ್ನು ಪಡೆಯದೇ ಹೋದರೆ ನಾವು ನಮ್ಮ ಹೆಜ್ಜೆಯನ್ನು ಮುಂದಿಡ್ತೀವಿ ಅನ್ನುವ ಹೇಳಿಕೆಯನ್ನು ಇದೀಗ ಅಶೋಕ್ ಅವರು ಕೊಡೋದ್ರ ಮೂಲಕ RB ತಿಮ್ಮಾಪುರ್ ಅವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಾನು ದಲಿತ ಪರವಾದಂತಹ ಮುಖ್ಯಮಂತ್ರಿ, ನಮ್ಮದು ದಲಿತ ಪರವಾದಂಥ ಸರ್ಕಾರ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೊಬ್ಬ ದಲಿತ ಸಚಿವನ ರಾಜೀನಾಮೆಯನ್ನು ಪಡೆಯಲೇಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಇಬ್ಬರು ಪ್ರಮುಖ ಸಚಿವರ ತಲೆದಂಡಾಗಿದೆ. ಆ ಇಬ್ಬರೂ ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದ ಅಂಶ. ಇದೀಗ ತಮ್ಮ ಹೈಕಮಾಂಡ್ ನಾಯಕರ ಮನವೊಲಿಸಬೇಕು, ಅವ್ರು ಕೇಳಿದಂಥ ಸಂಪನ್ಮೂಲಗಳನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಅಬ್ಕಾರಿ ಇಲಾಖೆಯಲ್ಲಿ ಬಹುದೊಡ್ಡದ ಮೊತ್ತದ ಒಂದು ಹಗರಣಕ್ಕೆ ಈ RB ತಿಮ್ಮಾಪುರ್ ಕೈ ಹಾಕಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಈ ಒಂದು 2,500 ಕೋಟಿ ರೂಪಾಯಿಗಳ ಹಗರಣದ ಬಹುತೇಕ ಪಾಲಿನ ಒಂದು ಹಣವನ್ನು ಕೇರಳದ ಚುನಾವಣೆಗಾಗಿ ಈಗಾಗಲೇ ರವಾನಿಸಲಾಗಿದೆ ಅನ್ನುವ ಪ್ರಮುಖ ಆರೋಪವನ್ನು ಇದೀಗ BJP ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಮವಾರ ಮತ್ತೆ ಏನು ಈ ವಿಶೇಷ ಅಧಿವೇಶನ ವಿಧಾನಸೌಧದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಹಗರಣ ಬಹುದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗ್ಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಬಹುತೇಕ RB ತಿಮ್ಮಾಪುರ್ ಅವರ ರಾಜೀನಾಮೆ ಸನ್ನಿಹಿತ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಒಂದು ಕಡೆ ಈ ದೊಡ್ಡ ಮೊತ್ತದ ಹಣದ ವಹಿವಾಟಿನ ಹಗರಣ ಇದಾಗಿರೋ ಕಾರಣಕ್ಕೆ ED ಇಲಾಖೆ ಕೂಡ ಈ ಒಂದು ಹಗರಣದ ಸಂಬಂಧಪಟ್ಟಂತೆ ಎಂಟ್ರಿ ಆಗ್ಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಬಹುತೇಕ RB ತಿಮ್ಮಾಪುರ್ ಅವರ ಬಂಧನದ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತದವೆ. ನಿಜಕ್ಕೂ ಕೂಡ ದಲಿತ ಪರವಾದಂತಹ ಸರ್ಕಾರ, ನಾವು ದಲಿತ ಪರವಾದಂತಹ ಮುಖ್ಯಮಂತ್ರಿ ಅನ್ನುವ ಹೇಳಿಕೆಯನ್ನು ಪದೇ ಪದೇ ತಮ್ಮ ಭಾಷಣದಲ್ಲಿ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡ್ ನಾಯಕರ ಒಂದು ಸಂತುಷ್ಟಗೊಳಿಸಬೇಕು ಅನ್ನೋ ಕಾರಣಕ್ಕೆ ದಲಿತ ಸಚಿವರನ್ನು ಬಲಿ ಪಡಿತಾ ಇರ್ತಕ್ಕಂಥದ್ದು ದಲಿತ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಅಪಮಾನ ಅಂದರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಕೂಡ ಮತ್ತೊಬ್ಬ ದಲಿತ ನಾಯಕ, ಅದರಲ್ಲೂ ಕೂಡ RB ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ಸರ್ಕಾರ ಪಡೆದಿದ್ದೇ ಆದರೆ ಅದು ರಾಜ್ಯದ ಕಾಂಗ್ರೆಸ್ ದಲಿತ ಸಮುದಾಯಕ್ಕೆ ಮಾಡಿದಂಥ ಬಹುದೊಡ್ಡ ಅನ್ಯಾಯ ಅಂದರೆ ತಪ್ಪಾಗೋದಿಲ್ಲ. ಕಾದು ನೋಡೋಣ ಸ್ನೇಹಿತರೆ. ನಿಜಕ್ಕೂ ಕೂಡ ಸೋಮವಾರ ಸದನದಲ್ಲಿ BJP ನಾಯಕರು RB ತಿಮ್ಮಾಪುರ್ ಅವರ ವಿರುದ್ಧ ಯಾವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ, ಆ ದಾಖಲೆಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ RB ತಿಮ್ಮಾಪುರ್ ಅನಿವಾರ್ಯವಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸಂದರ್ಭ ಬರುತ್ತಾ, ಅಥವಾ ಸಿದ್ದರಾಮಯ್ಯನವರು ತಮ್ಮ ಆಪ್ತನನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ, ಈ ಒಂದು ಹಗರಣದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.